ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಬುಧವಾರ 7ನೇ ಜಾನ್ವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯದ 7ನೇ ವಚನ. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ನಮ್ಮ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಮಾಡದೆ ದೇವರಿಗೆ ಭಯಪಟ್ಟು ದೇವರ ಮಾರ್ಗದರ್ಶನದಲ್ಲಿ ನಡೆಯುವುದೇ ಆದರೆ ಕೃತಾರ್ಥರಾಗುವೆವು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನೀನೇ ಬುದ್ಧಿವಂತನೆಂದು ಎಣಿಸಬೇಡ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಜ್ಞಾನೋಕ್ತಿಗಳು ಜ್ಞಾನಿಯಾದಂಥ ಸೊಲೊಮೋನನು ತನ್ನ ಅನುಭವದಲ್ಲಿ ಉತ್ತಮವಾದಂಥ ವಿಚಾರಗಳನ್ನು ಬರೆಯುವಂಥವನಾಗಿದ್ದಾನೆ. ಜೀವನಕ್ಕೆ ಆಧರಣೆ ಕೊಡುವಂಥದ್ದು, ಆಧಾರ ಕೊಡುವಂಥದ್ದು, ಮಾರ್ಗದರ್ಶನ ಕೊಡುವಂಥ ಮಾತುಗಳನ್ನು ಇಲ್ಲಿ ನೋಡುತ್ತೇವೆ. ಬಹಳ ಅದ್ಭುತವಾಗಿ ಈ ಒಂದು ಅಧ್ಯಾಯದಲ್ಲಿ ದೇವರ ಭಯದಲ್ಲಿ ಇರುವಂಥದ್ದು ಎಷ್ಟು ಒಳ್ಳೆಯದು, ದೇವರಲ್ಲಿ ಭರವಸೆ ಇಟ್ಟು ಮುಂದೆ ನಡೆಯುವಂಥದ್ದು ಅಗತ್ಯವಾದದ್ದು. ಜೀವನದಲ್ಲಿ ನಮ್ಮ ತಿಳುವಳಿಕೆ ಅಲ್ಲದೆ ದೇವರ ಮಾರ್ಗದರ್ಶನ ನಡೆಯುವಂಥದ್ದೇ ಶ್ರೇಷ್ಠವಾದದ್ದೆಂಬುದಾಗಿ ಹೇಳುತ್ತಾ ಈ ಒಂದು ವಚನದಲ್ಲಿ ಎಚ್ಚರಿಕೆಯ ಮಾತನ್ನು ಹೇಳುವಂಥವನಾಗಿದ್ದಾನೆ. ಅಂದರೆ ನೀನೇ ಬುದ್ಧಿವಂತನೆಂದು ಎಣಿಸಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾವುಗಳು ದೇವರ ಮಾರ್ಗದರ್ಶನವನ್ನು ಕೋರುತ್ತೇವೆ, ಯಾವಾಗ ನಾವು ಬಲಹೀನವಾಗಿರುವಾಗ. ಆದರೆ ಕೆಲವು ವಿಚಾರಗಳಿಗೆ ನಾವುಗಳು ದೇವರ ಬಳಿಗೆ ಹೋಗುವುದಿಲ್ಲ. ಕಾರಣ, ನಾವು ತಿಳ್ಕೊಳ್ಳುತ್ತೇವೆ ನಮಗೆ ಅದರ ಜ್ಞಾನ ಇದೆ, ನಮಗೆ ಅದರ ಬಗ್ಗೆ ತಿಳುವಳಿಕೆ ಇದೆ, ಅದಕ್ಕೆ ನಾವೇ ನಿರ್ಧಾರ ತೆಗೆದುಕೊಳ್ಳಬಹುದೆಂಬುದಾಗಿ ಹಲವಾರು ಸಂದರ್ಭಗಳಲ್ಲಿ ಮಾಡುತ್ತೇವೆ. ಆದರೆ ಎಲ್ಲ ವಿಚಾರದಲ್ಲಿ, ಎಷ್ಟೇ ಸಣ್ಣದಾದಂಥ ವಿಚಾರವಾಗಿದ್ದರೂ ದೊಡ್ಡದಾದಂಥ ವಿಚಾರವಾಗಿದ್ದರೂ, ನಮಗೆ ಅದರ ಜ್ಞಾನ ವಿವೇಕ ಅಥವಾ ನಮಗೆ ಅದರ ಬಗ್ಗೆ ತಿಳುವಳಿಕೆ ಇದ್ದರೂ ದೇವರ ಮಾರ್ಗದರ್ಶನಕ್ಕೆ ನಾವು ಹೋಗುವಾಗ, ದೇವರಲ್ಲಿ ಬೇಡಿಕೊಳ್ಳುವಾಗ ಸರಿಯಾದದ್ದನ್ನೇ ನಾವು ಮಾಡುತ್ತೇವೆ. ಅದು ಸೋತು ಹೋಗಲು ಕೂಡ ದೇವರ ಉದ್ದೇಶ ಅದರಲ್ಲಿ ಇರುತ್ತದೆ. ಆದರೆ ನಮ್ಮ ಜ್ಞಾನದಿಂದ, ನಮ್ಮ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿದ ಅಥವಾ ಕೈ ಹಾಕಿದ ಕೆಲಸ ಬಿದ್ದು ಹೋಗುವಾಗ ಅದು ಸಂಪೂರ್ಣವಾಗಿ ಹಾಳಾಗುವಂಥದ್ದಾಗಿದೆ. ದೇವರ ಮಾರ್ಗದರ್ಶನ ಇದ್ದು, ದೇವರ ಭಯಭಕ್ತಿಯಲ್ಲಿದ್ದು ಕೈ ಹಾಕಿದ ಕೆಲಸ ಖಂಡಿತ ಸಫಲ. ಕರ್ತನೆ, ದಯಮಯ ಸ್ವಾಮಿ, ನಮ್ಮ ಬುದ್ಧಿಯನ್ನು ಆತುಕೊಳ್ಳದೆ ನಿನ್ನನ್ನೇ ಆತುಕೊಂಡು ನಿನ್ನ ಮಾರ್ಗದರ್ಶನದಲ್ಲಿ ನಡೆಯಲಿಕ್ಕೆ ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.